ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರೇಷ್ಮೆ ಸೀರೆಗೆ ತುಂಬ ಗ್ರ್ಯಾಂಡಾಗಿ ಬರುವಂಥ ಒಂದು ಬ್ರೈಡಲ್ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ಯಾವುದೇ ರೀತಿ ಕ್ರೋಶನ ಯೂಸ್ ಮಾಡದೆ ಇವತ್ತು ನಾವು ಈ ಡಿಸೈನನ್ನು ಟ್ರೈ ಮಾಡ್ತಾ ಇದ್ದೀವಿ. ಹಾಗೆ ನೋಡಿ, ಸ್ಯಾರಿ ಬಂದುಬಿಟ್ಟು ಪೂರ್ತಿ ಗೋಲ್ಡಲ್ಲಿದೆ, ಬಾರ್ಡರ್ ಮಾತ್ರ ಪಿಂಕಲ್ಲಿ ಬಂದಿದೆ. ಸಿಂಗಲ್ ಕಲರಲ್ಲಿ ಇವತ್ತು ನಾನು ಕುಚ್ಚನ್ನು ಕಟ್ತಾ ಇರೋದ್ರಿಂದ 2 ರೀಲನ್ನು ತೊಗೊಂಡಿದ್ದೆ. ನೋಡಿ, ಪಿಂಕ್ ಕಲರಲ್ಲಿ 2 ರೀಲು ಸಹ ಬೇಕಾಗುತ್ತೆ. ಕಂಪ್ಲೀಟಾಗಿ ಬೇಕಾಗೋದಿಲ್ಲ, ಹಾಗಾಗಿ ಅರ್ಧನೇ ಬೇಕಾಗ್ಬೋದು, ಆದರೆ 2 ರೀಲ್ ಬೇಕಾಗುತ್ತೆ. ಹಾಗೆ ಎಮ್ಮಿಂಗ್ ನೀಡಲ್ಗೆ 2 ಎಳೆ ನಾನು ಸಿಲ್ಕ್ ಥ್ರೆಡನ್ನು ಸ್ವಲ್ಪ ಉದ್ದಕ್ಕೆ, ಇಷ್ಟು ಉದ್ದಕ್ಕೆ ನೋಡಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ 2 ರೀಲ್ ತೊಗೊಂಡಿದ್ವಲ್ವ, ಅದರಲ್ಲಿ ಈ ರೀತಿ ಒಂದು 50 ಬೀಡ್ಸನ್ನು ಹಾಕ್ಕೋಬೇಕು. ಒಂದು ಕುಚ್ಚಿಗೆ ಒಂದು 50 ಬೀಡ್ಸ್ ಬೇಕಾಗುತ್ತೆ. ಹಾಗೆ ಒಂದು ಕಾರ್ಡನ್ನು ತೊಗೊಂಡಿದ್ದೀನಿ ನೋಡಿ, 1/4 ಇಂಚಷ್ಟು ಕಟ್ ಮಾಡಿ ತೊಗೊಂಡಿದ್ದೀನಿ. ಇಷ್ಟೇ ಆದರೆ ಸಾಕಾಗುತ್ತೆ. 2 ಎಳೆನ ನಾವು ಈ ರೀತಿಯಾಗಿ ಸುತ್ಕೋಬೇಕು. 1-2 ಸಾರಿ ಈ ರೀತಿ ಸುತ್ತಕೊಂಡು ನೋಡಿ, ಒಂದು ಬೀಡನ್ನು ಹಾಕ್ಕೊಳೋದು, ಮತ್ತು ಒಂದು ಬೀಡನ್ನು ಹಾಕ್ಕೊಳೋದು, ಸುತ್ಕೊಳೋದು. ಪ್ರತಿ ಸಾರಿ ಒಂದೊಂದು ಸಾರಿ ಸುತ್ತಿದಾಗೂ ಒಂದೊಂದು ಬೀಡನ್ನು ಹಾಕ್ಕೊತ ಹೋಗಬೇಕು. ಒಂದು 50 ಬೀಡ್ಸನ್ನು ನಾವು ಈ ರೀತಿಯಾಗಿ ಹಾಕ್ಕೊತ ಹೋಗಬೇಕಾಗುತ್ತೆ. 50ಗಿಂತ ಕಡಿಮೆ ಆದರೆ ಈ ಡಿಸೈನ್ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಒಂದು 50 ಅಷ್ಟು ಬೀಡ್ಸನ್ನು ನಾವು ಈ ರೀತಿಯಾಗಿ ಸುತ್ಕೊತ ಹೋಗಬೇಕು. ಪ್ರತಿ ಸಾರಿ ಒಂದು ಸುತ್ತಿಗೆ ಒಂದು ಬೀಡ್ ರೀತಿಯಲ್ಲಿ ಸುತ್ಕೊತ ಹೋಗಬೇಕು. ನೋಡಿ, ಅದೇ ರೀತಿ ನಾನು ಇಲ್ಲಿ 50 ಬೀಡ್ಸನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಫಸ್ಟು ಏನು ಸುತ್ಕೊಂಡಿರ್ತೀವಲ್ವ ಒಂದೆಳೆ, ಅದನ್ನು ಈ ರೀತಿಯಾಗಿ ಎಳೆದ್ಬಿಟ್ಟು ಬ್ಯಾಕ್ ಸೈಡಲ್ಲಿ ಒಂದು ನಾಟನ್ನು ಮಾಡ್ಕೋಬೇಕು. ನೋಡಿ, 1-2 ಸಾರಿ ಈ ರೀತಿ ನಾಟ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿದೆ ಅಲ್ವಾ ಡಿಸೈನು. ಇಷ್ಟೇ, ತುಂಬ ಸಿಂಪಲಾಗಿ ಮುಗ್ದೋಗ್ಬಿಡುತ್ತೆ. ಎಲ್ಲರೂ ಆರಾಮಾಗಿ ಟ್ರೈ ಮಾಡ್ಬೋದು ಈ ಡಿಸೈನ್ನ. ನೋಡಿ, ಈ ರೀತಿ 1-2 ಸರಿ ನಾಟ್ ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲೇನು ಸುತ್ಕೊಂಡಿದ್ದೀವಲ್ವ, ಇಲ್ಲಿ ನಾವು ಕುಚ್ಚು ಮುಗಿಯೋದಿಲ್ಲ. ಇಲ್ಲಿ ನಾವು ಈಗ ಎಮ್ಮಿಂಗ್ ನೀಡಲ್ಗೆ ನಾವು ಸಿಲ್ಕ್ ಥ್ರೆಡ್ ಹಾಕ್ಕೊಂಡಿರ್ತೀವಲ್ವ 2 ಎಳೆ, ಅದನ್ನು ತಗೊಂಡು ಈ ಎಲ್ಲ ಥ್ರೆಡ್ ಬ್ಯಾಕ್ ಸೈಡಲ್ಲಿ ನೀಡಲ್ಲೂ ಹೋಗಬೇಕು. ಈ ರೀತಿಯಾಗಿ ಎಲ್ಲ ಥ್ರೆಡ್ಡಲ್ಲೂ ಹೋಗಿದ್ದಾನ ಅಂತ ಚೆಕ್ ಮಾಡಿಕೊಂಡು ಈ ರೀತಿ ಎಳ್ಕೊಳ್ಳೋಣ ನೀಡಲ್ನ. ಇಲ್ಲಿ ನಾಟ್ ಮಾಡ್ಕೊಂಡಿರ್ತೀವಲ್ಲ ಬ್ಯಾಕ್ ಸೈಡಲ್ಲಿ, ಅಲ್ಲಿ ನಾವು ಥ್ರೆಡ್ ಪಾಸ್ ಮಾಡ್ಕೋಬೇಕು. 2 ಎಳೆ 4 ಎಳೆ ಮಧ್ಯದಲ್ಲಿ ಈ ರೀತಿ ನೀಡಲ್ನ ಪಾಸ್ ಮಾಡಿಕೊಂಡು ಎಳ್ಕೋಬೇಕು. ಆವಾಗ ಈ ರೀತಿಯಾಗಿ ನಾಟ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ನಾಟ್ ಆಯಿತು. ಅದೇ ರೀತಿ ಮತ್ತೆ ನೋಡಿ, ನೀಡಲ್ನ ಪಾಸ್ ಮಾಡ್ಕೊಳೋದು, ಇಲ್ಲಿ ಲೂಪ್ ಆಗುತ್ತಲ್ವ, ಆ ಲೂಪ್ ಒಳಗಡೆಯಿಂದ ನೀಡಲ್ನ ಈ ರೀತಿ ಎಳ್ಕೋಬೇಕು. ಈ ರೀತಿ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ನಾಟ್ಗಳೆಲ್ಲ ಒಂದೇ ಸೈಡಲ್ಲಿ ಬರೋ ರೀತಿಯಲ್ಲಿ ನೀಟಾಗಿ ಹಾಕ್ಕೊತ ಹೋಗಬೇಕು. ಒಂದೊಂದು ಸರಿ ಈ ರೀತಿ ಥ್ರೆಡ್ಡೆಲ್ಲ ಒಂದು ಸ್ವಲ್ಪ ನಾಟ್ ಆಗೋ ಚಾನ್ಸಸ್ ಇರುತ್ತಲ್ವ, ಅಂಥ ಟೈಮಲ್ಲಿ ಅದನ್ನು ನೀಟಾಗಿ ಸ್ವಲ್ಪ ನಿಧಾನಕ್ಕೆ ಅಡ್ಜಸ್ಟ್ ಮಾಡ್ಕೊತ ಹೋಗಬೇಕು. ಇಲ್ಲಾಂದರೆ ಡಿಸೈನ್ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ಇಲ್ಲೇನು ಥ್ರೆಡ್ ಬಂದಿದೆ ನೋಡಿ, ಅದನ್ನು ಈ ರೀತಿ ಹೇಳ್ಕೊಂಡ್ರೆ ಆಯಿತು. ಅದೇ ರೀತಿ ನಾವಿಲ್ಲಿ 24ಇಂದ 25ವರೆಗೂ ನಾವು ಈ ರೀತಿ ನಾಟ್ ಮಾಡ್ಕೋಬೇಕಾಗುತ್ತೆ. ನಾನು ತೊಗೊಂಡಿರೋ ಕಾರ್ಡಿಗೆ ಇಷ್ಟು ಸಾರಿ ನಾವು ನಾಟ್ ಮಾಡ್ಕೋಬೇಕು. ನೀವೇನಾದರೂ ಸ್ವಲ್ಪ ದೊಡ್ಡದು ಅಥವಾ ಚಿಕ್ಕದು ತೊಗೊಂಡಿದ್ರೆ ಅದನ್ನು ನೋಡಿಕೊಂಡು ನೀವು ಅಷ್ಟು ಸಾರಿ ನಾವು ಈ ರೀತಿಯಾಗಿ ನಾಟ್ ಮಾಡ್ಕೋಬೇಕು. ಅದೇ ರೀತಿ ನಾನು ಒಂದು 24ಇಂದ 25 ಟೈಮ್ಸ್ ಈ ರೀತಿಯಾಗಿ ನಾಟ್ ಮಾಡಿಕೊಂಡು ಬರ್ತೀನಿ. ತುಂಬ ಈಸಿಯಾಗಿದೆ ಡಿಸೈನು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೀರೆಗೆ ನಿಮಗೆ ಎಷ್ಟು ಗ್ಯಾಪಲ್ಲಿ ಹಾಕ್ಕೊತೀರ ನೋಡಿಕೊಂಡು ಅಷ್ಟು ಗ್ಯಾಪಿಗೆ ನೀವು ಈ ಕುಚ್ಚುಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು 23ಇಂದ 24ವರೆಗೂ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನಾಟ್ ಮಾಡ್ಕೊಂಡಿದ್ದೀನಿ. ಈಗ 25ವರೆಗೂ ನಾಟ್ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ಕೆಳಗೆ ಎಳ್ಕೊಂಡು ಮತ್ತೆ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ, ಅದೇ ರೀತಿ ನಾನಿಲ್ಲಿ 25 ನಾಟ್ ಮಾಡ್ಕೊಂಡಾದ್ಮೇಲೆ ಈ ಕಾರ್ಡಿಂದ ಈ ಕುಚ್ಚನ್ನು ಎಳ್ಕೋಬೇಕು. ಇಲ್ಲೇನು ನಾಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಈ ರೀತಿಯಾಗಿ ಇಟ್ಕೊಂಡು ಬೀಡ್ಗಳು ನೀಟಾಗಿ ಮಿಡಲ್ಗೆ ಬರೋ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಈ ನಾಟ್ ಏನಿರುತ್ತಲ್ವ ಅದು ಯು ಶೇಪಲ್ಲಿ ಬರೋ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಹಾಗಾಗಿ ಬೀಡ್ಸ್ ಎಲ್ಲ ನೀಟಾಗಿ ಮಿಡಲ್ಗೆ ಬರಬೇಕು. ಈ ರೀತಿ ಬಂದಮೇಲೆ
ಈ ನಾಟ್ಗಳು ಒಂದೇ ಸೈಡಲ್ಲಿ ಬರೋ ರೀತಿಯಲ್ಲಿ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ನೋಡಿ ಯು ಶೇಪಲ್ಲಿ ಇಟ್ಕೋಬೇಕು. ಇದು ಫ್ರಂಟು, ಬ್ಯಾಕ್ ಸೈಡಲ್ಲಿ ನಾಟ್ಗಳು ಬರುತ್ತೆ. ಇಲ್ಲಿ ನಾಟ್ ಇದೆ ನೋಡಿ, ಇಲ್ಲಿ ಅದನ್ನು ಬ್ಯಾಕ್ ಸೈಡಲ್ಲಿ ಇಟ್ಕೋಬೇಕು. ಈ ರೀತಿ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಉಳಿದಿರೋ ಥ್ರೆಡ್ ಏನಿರುತ್ತಲ್ವ ಅದನ್ನು ಈ ರೀತಿಯಾಗಿ ಸುತ್ಕೋಬೇಕು. ಸ್ವಲ್ಪ ಉದ್ದಕ್ಕೆ ಸುತ್ಕೋಬೇಕಾಗುತ್ತೆ. ಒಂದು 6ರಿಂದ 7 ಸಾರಿ ಸುತ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ರೀತಿ ಸುತ್ಕೊಂಡಾದ್ಮೇಲೆ ಈ ರೀತಿ ಬರುತ್ತೆ ಡಿಸೈನು. ಇದು ಫ್ರಂಟ್ ಸೈಡ್ದು. ಬ್ಯಾಕ್ ಸೈಡಲ್ಲಿ ಈಗ ನಾಟ್ ಮಾಡ್ಕೊಳ್ಳೋಣ. ಈ ಎಲ್ಲ ಎಕ್ಸ್ಟ್ರಾ ನಾಟ್ಗಳೇನಿದೆ ಅಲ್ವ ಅದನ್ನು ಲಾಸ್ಟಲ್ಲಿ ನಾವು ಸೀರೆಗೆ ಹಚ್ಚೋ ಟೈಮಲ್ಲಿ ಗಮ್ಮನ ಹಾಕ್ಕೊತೀವಲ್ವ ಆವಾಗ ಅದು ಬ್ಯಾಕ್ ಸೈಡಲ್ಲಿ ಹೋಗುತ್ತೆ. ಫ್ರಂಟ್ ಸೈಡಲ್ಲಿ ನೀಟಾಗಿ ಬರುತ್ತೆ ಡಿಸೈನು. ಹಾಗಾಗಿ ನಾಟ್ಗಳು ಆದಷ್ಟು ಬ್ಯಾಕ್ ಸೈಡಲ್ಲಿ ಬರೋ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಈ ರೀತಿ 1-2 ಸರಿ ನಾಟನ್ನು ಮಾಡ್ಕೋಬೇಕು. ನಾಟನ್ನು ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಂಬಿಡೋಣ. ಈ ರೀತಿ ಕಟ್ ಮಾಡಿಕೊಂಡ್ರೆ ಕುಚ್ಚು ರೆಡಿ ಆಗೋಗುತ್ತೆ. ಅದೇ ರೀತಿ ನೋಡಿ ನಾನಿಲ್ಲಿ ಒಂದು 24ರಿಂದ 23ವರೆಗೂ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಕುಚ್ಚುಗಳನ್ನ ಫಸ್ಟೇ ನಾವು ರೆಡಿ ಮಾಡಿಕೊಂಡು ಒಂದು 2 ಇಂಚಷ್ಟು ಗ್ಯಾಪಲ್ಲಿ ನಾನು ಈ ರೀತಿ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ಪೂರ್ತಿ ಸ್ಯಾರಿಗೆ ಫಸ್ಟೇ ನಾವು ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಬ್ಯಾಕ್ ಸೈಡಲ್ಲಿ ಗಮನ ಹಾಕ್ಕೊಳ್ಳೋಣ. ಎಲ್ಲ ಕುಚ್ಚುಗಳನ್ನೂ ಒಂದೇ ಸಾರಿ ಹಚ್ಕೊಂಡ್ಬಿಟ್ರೆ ಬೇಗ ಆಗಿಬಿಡುತ್ತೆ. ಅದು ಡ್ರೈ ಆಗಿಬಿಟ್ಟು ಆಮೇಲೆ ನಾವು ಅದ್ರ ಮೇಲೆ ಮತ್ತೆ ನಾವು ಡಿಸೈನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಹಚ್ಕೋಬೇಕು. ಫಸ್ಟ್ ನಾವೆಲ್ಲೇನು ಎಷ್ಟು ಗ್ಯಾಪಲ್ಲಿ ಬೇಕು ಅನ್ನೋದನ್ನು ನೋಡ್ಕೊತೀವಲ್ವ ಆ ಮಾರ್ಕಲ್ಲಿ ಅಷ್ಟು ಗ್ಯಾಪಿಗೆ ನಾವು ಈ ರೀತಿ ಕುಚ್ಚುಗಳನ್ನೆಲ್ಲ ಹಚ್ಕೋಬೇಕಾಗುತ್ತೆ. ಕುಚ್ಚೆಲ್ಲ ಹಚ್ಚಿ ಸ್ವಲ್ಪ ಡ್ರೈ ಆದಮೇಲೆ ಮಿಡಲಲ್ಲಿ ನಾರ್ಮಲ್ ಎಮ್ಮಿಂಗ್ ನೀಡಲ್ಗೆ ನಾರ್ಮಲ್ ಥ್ರೆಡನ್ನು ಹಾಕ್ಕೊಂಡಿದ್ದೀನಿ. ಮಿಡಲ್ ಇದೆ ಅಲ್ವ, ಕುಚ್ಚು ಮಿಡಲಲ್ಲಿ ನೀಡಲ್ನ ಎಳ್ಕೊಂಡು ಒಂದು ನಾರ್ಮಲ್ ಸೈಜ್ ಬೀಡ್, ಕೆಳಗಡೆ ಏನು ಬೀಡನ್ನು ಯೂಸ್ ಮಾಡ್ಕೊಂಡಿದ್ದೀವಲ್ವ ಅದೇ ಬೀಡನ್ನು ಇಲ್ಲಿ ನಾವು ಹಾಕ್ಕೊಂಡು ಮತ್ತೆ ವಾಪಸ್ ಎಳ್ಕೋಬೇಕು ನೀಡಲ್ನ ಕೆಳಗಡೆಗೆ. ಆವಾಗ ಮಿಡಲಲ್ಲಿ ಈ ರೀತಿಯಾಗಿ ಬರುತ್ತೆ. ಅಲ್ಲಿ ನಿಮಗೆ ಬೀಡ್ ಹಚ್ಚಲಿಕ್ಕೆ ಇಷ್ಟ ಇಲ್ಲ ಅಂದರೆ ಬೇಕು ಅಂದರೆ ಕುಂದನ್ನು ಸಹ ಹಚ್ಕೋಬೋದು. ಅದಾದಮೇಲೆ ನೋಡಿ ಕುಚ್ಚು ಪಕ್ಕದಲ್ಲಿ ನೀಡಲ್ನ ಹಾಕ್ಕೊಂಡು ಕುಚ್ಚು ಮೇಲ್ಗಡೆ ಏನಿದೆಲ್ಲ ಯು ಶೇಪಲ್ಲಿ ಅದ್ರ ಸುತ್ತ ಎಷ್ಟು ಬೀಡ್ಸ್ ಇರಿಸುತ್ತೋ ನೋಡಿಕೊಂಡು ಅಷ್ಟು ಬೀಡ್ಸನ್ನು ಈ ರೀತಿಯಾಗಿ ಹಾಕ್ಕೋಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ. ಇವಾಗ ನೀಡಲ್ನ ಮತ್ತೆ ಕುಚ್ಚು ಪಕ್ಕದಲ್ಲೇ ಪಾಸ್ ಮಾಡ್ಕೋಬೇಕು ಕೆಳಗಡೆಗೆ. ಕಡಿಮೆ ಏನಾದರೂ ಇದ್ದರೆ ಬೀಡನ್ನು ಹಾಕ್ಕೋಬೇಕಾಗುತ್ತೆ. ಜಾಸ್ತಿ ಏನಾದರೂ ಇದ್ದರೆ ಬೀಡನ್ನ ತೆಗೆದುಬಿಟ್ಟು ಮತ್ತೆ ಈ ರೀತಿಯಾಗಿ ನೀಡಲ್ನ ಅಡ್ಜಸ್ಟ್ ಮಾಡ್ಕೋಬೇಕು, ಕೆಳಗಡೆಗೆ ಪಾಸ್ ಮಾಡ್ಕೋಬೇಕು. ಈ ರೀತಿಯಾಗಿ ನೀಟಾಗಿ ಬರುತ್ತೆ ನೋಡಿ ಡಿಸೈನು. ಅದಾದಮೇಲೆ ಫಸ್ಟ್ ನಾವು ಇಲ್ಲಿ ಒಂದು 2-3 ಸಾರಿ ನಾಟನ್ನು ಮಾಡ್ಕೊಂಬಿಟ್ಟು ನೀಡಲ್ನ ಕಟ್ ಮಾಡ್ಕೊಂಬಿಡೋಣ, ಥ್ರೆಡನ್ನು ಕಟ್ ಮಾಡ್ಕೊಂಬಿಡೋಣ. ಈ ರೀತಿ 1-2 ಸಾರಿ ಥ್ರೆಡನ್ನು ನಾಟ್ ಮಾಡ್ಕೊಂಬಿಡಬೇಕು ಕುಚ್ಚಿಗೆ ಸೇರಿಸ್ಕೊಂಡು. ಈ ರೀತಿ ಕಟ್ ಮಾಡ್ಕೊಂಬಿಡೋಣ. ನಾಟ್ ಆದಮೇಲೆ ಇಲ್ಲೇನಿದೆ ಅಲ್ವಾ ಅದಕ್ಕೆ ಇವಾಗ ನಾವು ಬೀಡಿಗೆ ಈ ರೀತಿ ಗಮ್ಮನ್ನು ಹಾಕ್ಕೋಬೇಕು. ಫ್ಯಾಬ್ರಿಕ್ ಗಮ್ ಏನಿದೆ ಅಲ್ವಾ ಗ್ಲೂ, ಅದನ್ನು ನೀಟಾಗಿ ಬರೋ ರೀತಿಯಲ್ಲಿ ಹಚ್ಕೊಂಡು ಈ ಬೀಡನ್ನು ಅದ್ರ ಮೇಲೆ ನೀಟಾಗಿ ಈ ರೀತಿ ಕೂರಿಸಿದ್ರೆ ಆಯಿತು. ನಿಮಗೇನಾದರೂ ಇನ್ನೂ ಸ್ವಲ್ಪ ಸೇಫ್ಟಿ ಬೇಕು ಅನ್ನೋದಾದರೆ ಬೀಡ್ ಲಾಕ್ ಮಾಡ್ಕೋಬೋದು. ಪ್ರತಿ ಬೀಡನ್ನು ಒಂದು 3 ಬೀಡಿಗೆ ನೀಡಲ್ನ ಹಾಕ್ಬಿಟ್ಟು ಲಾಕ್ ಮಾಡ್ಕೋಬೋದು. ಇಷ್ಟೇ ಆದರೆ ಸಾಕಾಗುತ್ತೆ, ನೀಟಾಗಿ ಕೂರುತ್ತೆ. ಬೇಕು ಅಂದರೆ ಈ ರೀತಿ ಸ್ಟೋನ್ ಚೈನನ್ನು ಸಹ ಹಚ್ಕೋಬೋದು. ನೋಡಿ ಎಷ್ಟು ಗ್ರ್ಯಾಂಡಾಗಿ ಬರುತ್ತೆ. ಸ್ಟೋನ್ ಚೈನ್ ಬೇಕು ಅಂದರೂ ಸಹ ಇದ್ರ ಮೇಲೆ ಹಚ್ಕೋಬೋದು. ಕಸ್ಟಮರ್ಗೆ ಇದೇನು ಬೇಡ ಅಂದರೂ ಜಸ್ಟ್ ನಾನು ನಿಮಗೆ ಒಂದು ಐಡಿಯಾಗೋಸ್ಕರ ತೋರಿಸ್ತಾ ಇದ್ದೀನಿ. ಈ ರೀತಿ ಬೇಕು ಅಂದರೂ ಸಹ ನೀವು ಹಚ್ಕೋಬೋದು. ಅದೇ ರೀತಿ ನಾನು ಪೂರ್ತಿ ಸ್ಯಾರಿ ಕಂಪ್ಲೀಟ್ ಮಾಡ್ಕೊಂಡಿದ್ದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಡಿಸೈನು. ತುಂಬಾ ಚೆನ್ನಾಗಿ ನೀಟಾಗಿ ಬರುತ್ತೆ ಡಿಸೈನು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.